ಶಿವಮೊಗ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವಂತಹ DVSನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ದೇಶದ ಬೇರೆ ಬೇರೆ ಭಾಗಗಳನ್ನು, ಬೇರೆ ಬೇರೆ ರಾಜ್ಯಗಳನ್ನು ಬಿಂಬಿಸುವಂತಹ, ಆ ರಾಜ್ಯದ ವಿಶೇಷತೆಗಳನ್ನು ತಿಳಿಸುವಂತಹ ಒಂದು ಡೆಮೋಗಳನ್ನಾಗಿರಬಹುದು, ಅಲ್ಲಿನ ಕಲ್ಚರ್ ಆಗಿರಬಹುದು, ಪ್ರತಿಯೊಂದು ಕ್ಲಾಸ್ನಲ್ಲೂ ಕೂಡ ತಯಾರಿ ಮಾಡಿದ್ದಾರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಬನ್ನಿ ನೋಡೋಣ. ನೀವು ಚಿತ್ರದಲ್ಲಿ ನೋಡಬಹುದು ಪಂಜಾಬಿ ಡ್ರೆಸ್ ಇದೆ. ಬಲ್ಲೆ ಬಲ್ಲೆ ಅಂತ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಪಂಜಾಬ್ ಸ್ಟೇಟನ್ನು ಪ್ರತಿನಿಧಿಸುವಂತಹ ಸಾಕಷ್ಟು ಒಂದು ಕಲೆಗಳಾಗಿರಬಹುದು, ಅಲ್ಲಿನ ಒಂದು ಸಂಸ್ಕೃತಿ ಆಗಿರಬಹುದು, ಇಲ್ಲಿ ಒಳಗಡೆ ಆ ಒಂದು ನೃತ್ಯ ಪ್ರದರ್ಶನ ಆಗಿರಬಹುದು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ರಂಜಿತಾ ಅಂತ, DVS ಕಾಲೇಜ್ ಆರ್ಟ್ಸ್ ಸ್ಟೂಡೆಂಟ್. ಸೊ ನಾವಿವತ್ತು ಈ ರೂಮಲ್ಲಿ ಪಂಜಾಬ್ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡಬಹುದು, ನಾವು ಪಂಜಾಬ್ ರಾಜ್ಯದ ನಕ್ಷೆಯನ್ನು ಪ್ರತಿನಿಧಿಸಿದ್ದೀವಿ. 27 ರಾಜ್ಯಗಳು ಯಾವ್ಯಾವ ವಾಣಿಜ್ಯ ಧಾನ್ಯಗಳನ್ನು ಪ್ರತಿನಿಧಿಸುತ್ತೆ ಅಂತ. ಹಾಗೆ ಪಂಚ ನದಿಗಳನ್ನು ನಾವು ಪ್ರತಿನಿಧಿಸಿದ್ದೀವಿ. ಆ ಕಡೆ ನೋಡಿದರೆ ಸ್ವತಂತ್ರ ಹೋರಾಟಗಾರರು, ಇಲ್ಲಿ ಪಂಜಾಬ್ ರಾಜ್ಯದ ಕುಣಿತ ಇರ್ಬೋದು, ಅಲ್ವಾ ಸಾಂಸ್ಕೃತಿಕ ಕಲೆಗಳಿರ್ಬೋದು. ಮತ್ತು ಈಗ ಈ LED ಲ್ಯಾಬಲ್ಲಿ ನಾವು ವಾಲಲ್ಲಿ ಪಂಜಾಬ್ ರಾಜ್ಯದ ವಿಶೇಷತೆಗಳನ್ನು ಪ್ರತಿನಿಧಿಸಿದ್ದೀವಿ. ಹಾಗೆ ಅಲ್ಲಿ ನೋಡಿದ್ರೆ ತಿಂಡಿಗಳನ್ನು ಪ್ರತಿನಿಧಿಸಿದ್ದೀವಿ. ಮತ್ತು ಸ್ವತಂತ್ರ ಹೋರಾಟಗಾರರು ಸಾಹಿತ್ಯ ಕ್ಷೇತ್ರಕ್ಕೆ ಸಾಹಿತ್ಯಗಾರರು ನೀಡುವಂಥ ಕೊಡುಗೆಗಳನ್ನು ಪ್ರತಿನಿಧಿಸಿದ್ದೀವಿ ಮ್ಯಾಮ್. ಓಕೆ, ನೀವು ನೋಡಬಹುದು ನಮಗೆ ವಿಶೇಷವಾಗಿ ಪಂಜಾಬ್ ಅಂತ ಗೊತ್ತಾಗುವಂಥ ಪ್ರತಿನಿಧಿ ಸಂಕೇತ ಅಂತ ಅಂದರೆ ಒಂದು ಪೇಟ. ಆ ಪೇಟವನ್ನು ಕೂಡ ಇಲ್ಲಿ ಧರಿಸಿದ್ದಾರೆ. ಆ ಬಲ್ಲೆ ಬಲ್ಲೆ ಡ್ಯಾನ್ಸನ್ನು ಅವರು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ರಾಜ್ಯವನ್ನು ಬಿಂಬಿಸುವಂತಹ ಕ್ಲಾಸ್ನಲ್ಲಿ ಇದ್ದೀವಿ. ಬನ್ನಿ ಇಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ, ಯಾವ ರೀತಿ ಅಲ್ಲಿ ಆ ಭಾಷೆಯನ್ನು ಮಾತಾಡ್ತಾರೆ ಅಂತ ಹೇಳಿ ನೋಡೋಣ. ಸ್ವಾಗತ್ ಬಾಹ್ಯ. ಓಕೆ, ನಮ್ಮನ್ನು ಆತ್ಮೀಯವಾಗಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡಬಹುದು ಛತ್ರಪತಿ ಶಿವಾಜಿ, ಮಹಾರಾಷ್ಟ್ರ ಅಂತ ಬಂದ ತಕ್ಷಣ ಛತ್ರಪತಿ ಶಿವಾಜಿ ಅವರು ಪ್ರಮುಖರಾಗಿ ನಿಲ್ತಾರೆ. ಭಾರತದಲ್ಲಿ ಯಾವ ಭಾಗದಲ್ಲಿ ಮಹಾರಾಷ್ಟ್ರ ಬರುತ್ತೆ ಅನ್ನೋದನ್ನು ಮ್ಯಾಪ್ನಲ್ಲಿ ತೋರಿಸಿದ್ದಾರೆ. ಹಾಗೆ ಅಲ್ಲಿನ ಸ್ವತಂತ್ರ ಹೋರಾಟಗಾರರಾಗಿರಬಹುದು, ಅಲ್ಲಿನ ಮಾನ್ಯುಮೆಂಟ್ಸ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಚಾರ್ಟ್ಗಳಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅದರೊಟ್ಟಿಗೆ ಮಹಾರಾಷ್ಟ್ರ ಅಂತ ಬಂದಾಗ ಅಲ್ಲಿ ಗಣಪತಿ ಉತ್ಸವ ತುಂಬ ವಿಶೇಷವಾಗಿರುವಂತಹದ್ದು. ಹಾಗಾಗಿ ಆ ಗಣಪತಿ ಉತ್ಸವದ ಪ್ರತೀಕವಾಗಿ ಅಲ್ಲೊಂದು ಸುಂದರವಾಗಿರೋ ಮನೆಯನ್ನು ಮಾಡಿ ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಇದ್ದಾರೆ. ಪಕ್ಕದಲ್ಲಿ ಅಡುಗೆಗಳು, ಅಲ್ಲಿನ ಬಗೆ ಬಗೆಯ ಅಡುಗೆಗಳಾಗಿರಬಹುದು, ಹಾಗೆಯೇ ಮಹಾರಾಷ್ಟ್ರದ ವಿಶೇಷವಾಗಿ ಅಲ್ಲಿಯ ಉಡುಗೆ ತೊಡುಗೆಗಳಾಗಿರಬಹುದು, ಅದನ್ನು ಕೂಡ ಇಲ್ಲಿ ಬಿಂಬಿಸಿದ್ದಾರೆ. ಹಾಗೆ ಮಹಾರಾಷ್ಟ್ರ ಅಂತ ಬಂದಾಗ ಅಲ್ಲಿಯ ಖಾದ್ಯಗಳು ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಯಾವೆಲ್ಲ ಖಾದ್ಯಗಳನ್ನು, ಸಿಹಿ ತಿನಿಸುಗಳನ್ನು ಮಾಡ್ತಾರೋ ಆ ಸಿಹಿ ತಿನಿಸುಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಜೊತೆಗೆ ನಮ್ಮ ಜೊತೆ ಶಿವಾಜಿಯವರು ಕೂಡ ಇದ್ದಾರೆ. ಶಿವಾಜಿಯವರನ್ನು ಮಾತಾಡ್ಸೋಣ. ಎಸ್, सह्यगिरी मुगटा तुझा, दुर्ग दुर्ग बिकट तुझा, सागर टतहाळ विशाळ शोभ अनंत काळ, मोहक तिरूप तुझे, छत्रपती भूप तुझे, लक्ष शत्रु येही जरी मराठा दूर करे, या सम देतात प्राण, या सम देतात प्राण, पडको भगवे निशाण, या सम देतात प्राण, पडको भगवे निशाण. भाग्यवंत मीस करा, मम बाली पुण्य करा, निष्ठेसे वचन तला, हे जननी जन्म तुला, जय भवानी जय शिवाजी. ಹಾಗೆ ಅಂಬೇಡ್ಕರ್ ಅವರು ಕೂಡ ಇದ್ದಾರೆ. ಅಂಬೇಡ್ಕರ್ ಸ್ಟ್ಯಾಚು ಕೂಡ ನಾವು ಇಲ್ಲಿ ನೋಡಬಹುದು. ಯಾವ ರೀತಿ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಕೂಡ ಇಲ್ಲಿದ್ದಾರೆ. ಓಕೆ, ಮುಂದಿನ ಕ್ಲಾಸಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡೋಣ ಬನ್ನಿ. ನಾವು DVSನ ಪಶ್ಚಿಮ ಬಂಗಾಳದಲ್ಲಿದ್ದೀವಿ, ವೆಸ್ಟ್ ಬೆಂಗಾಲಲ್ಲಿದ್ದೀವಿ. ಈ ಒಂದು ಕ್ಲಾಸ್ ರೂಮಲ್ಲೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿಯ ಉಡುಗೆಗಳನ್ನು ಧರಿಸಿದ್ದಾರೆ.
ಹಾಗೆ ಪಶ್ಚಿಮ ಬಂಗಾಳ ಅಂತ ಹೇಳಿ ಬಂದಾಗ ಅಲ್ಲಿ ಆರಾಧಿಸುವಂತಹ ದೇವತೆ ದುರ್ಗಾ ಮಾತೆ. ಆ ದುರ್ಗಾದೇವಿಯ ಆರಾಧನೆಯನ್ನು ಈ ತರಗತಿಯಲ್ಲಿ ಮಾಡಿದ್ದಾರೆ. ಹಾಗೆ ಅಲ್ಲಿನ ಸ್ಪೆಷಲ್ ಆಗಿರುವ ಸ್ವೀಟ್ಸ್ಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ನಮ್ಮ ಹೆಮ್ಮೆಯ ಕರುನಾಡು ಕರ್ನಾಟಕದಲ್ಲಿದ್ದೀವಿ. ನೀವು ನೋಡಬಹುದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳೀತಾರೋ ಆ ಒಂದು ಸಂಕೇತವಾಗಿ ಆ ಒಂದು ಜಿಲ್ಲೆಗಳಲ್ಲಿ ಆ ಬೆಳೆಗಳನ್ನು ಅಂಟಿಸೋದ್ರ ಮೂಲಕ ಅಲ್ಲಿ ಕರ್ನಾಟಕ ಮ್ಯಾಪನ್ನು ಅಲಂಕಾರಗೊಳಿಸಿದ್ದಾರೆ. ಹಾಗೆ ನಾವು ಈ ಕಡೆ ನೋಡಿದ್ರೆ ಇಲ್ಲಿ ಪಕ್ಕದಲ್ಲಿ ಪ್ರಸಿದ್ಧ KRS ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ನೀವು ಈ ಕಡೆ ನೋಡಬಹುದು ಮೈಸೂರು ಅರಮನೆ. ಕರ್ನಾಟಕ ಅಂತ ಬಂದಾಗ ಫೇಮಸ್ ಆಗಿರುವಂತಹದ್ದು ಮೈಸೂರು. ವಿದೇಶಿಗರಾಗಿರಬಹುದು ಯಾರೇ ಬಂದರೂ ಕೂಡ ಕರ್ನಾಟಕಕ್ಕೆ ಬಂದವರು ಮೈಸೂರಿಗೆ ಬರದೆ ಹೋಗೋದೇ ಇಲ್ಲ. ಸೊ ಮೈಸೂರಿನ ಅರಮನೆಯನ್ನು ಕೂಡ ಈ ಒಂದು ತರಗತಿಯಲ್ಲಿ ತೋರಿಸಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ 8 ಜನರನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದ 8 ಜನರನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಕರ್ನಾಟಕದ ವಿಶೇಷವಾಗಿರುವಂತಹ ಖಾದ್ಯಗಳು ಇಲ್ಲಿ ನೋಡ್ಬೋದು. ಮೈಸೂರು ವಿಳೆದೆಲೆ ಆಗಿರಬಹುದು, ಅಡಿಕೆ ಆಗಿರಬಹುದು, ಸ್ವೀಟ್ಗಳಾಗಿರಬಹುದು, ನೀರು ದೋಸೆ, ಮುದ್ದೆ, ಈ ರೀತಿ ಯಾವೆಲ್ಲ ಖಾದ್ಯಗಳು ಕರ್ನಾಟಕದಲ್ಲಿ ವಿಶೇಷನೋ ಆ ಎಲ್ಲ ಖಾದ್ಯಗಳನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡಬಹುದು ನಮ್ಮ ಕರುನಾಡ ತಾಯಿ ಕನ್ನಡಾಂಬೆಯ ಚಿತ್ರವನ್ನು ಕೂಡ ಪೂಜಿಸಿದ್ದಾರೆ. ಜೊತೆಗೆ ಮರೆಯಲಾಗದ ಮಾಣಿಕ್ಯ. ಇತ್ತೀಚೆಗಷ್ಟೇ ನಾವು ಅಪ್ಪುವನ್ನು ಕಳೆದುಕೊಂಡಿದ್ದೀವಿ. ಅವ್ರನ್ನ ಸದಾ ನೆನಪಿಸಿಕೊಳ್ಳುವಂತಹ ನಮ್ಮ ಕರುನಾಡ ಜನರು ಅಪ್ಪುವನ್ನು ಕೂಡ ಇಲ್ಲಿ ಪೂಜಿಸಿದ್ದಾರೆ. ನಮ್ಮೊಟ್ಟಿಗೆ DVSನ ಪ್ರಾಂಶುಪಾಲರಾದಂತಹ ಡಾಕ್ಟರ್ M ವೆಂಕಟೇಶ್ ಅವರಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್, ಈ ಒಂದು DVS ಕಲ್ಚರಲ್ ಫೆಸ್ಟ್ ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಬಹಳ ವಿಜೃಂಭಣೆಯಿಂದ ನಮ್ಮ ವಿದ್ಯಾರ್ಥಿಗಳು ಆಚರಣೆ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ DVS ಆಡಳಿತ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಇದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ 1 ತಿಂಗಳ ಪ್ರಯತ್ನದಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಈ ಒಂದು ಪ್ರಾತ್ಯಕ್ಷಿಕೆಗಳನ್ನು ಚೆನ್ನಾಗಿ ಮಕ್ಕಳು ನೆರವೇರಿಸ್ತಾ ಇದ್ದಾರೆ. ಸುಮಾರು ಭಾರತದ ಎಲ್ಲ ರಾಜ್ಯಗಳ ಒಂದು ಎಕ್ಸಿಬಿಷನನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಬಹಳ ಅಮೋಘವಾಗಿ ಮತ್ತು ವಿಜೃಂಭಣೆಯಿಂದ ಈ ಒಂದು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ಈ ಆಯೋಜನೆಗೆ ಸಹಕರಿಸಿದ ನಮ್ಮ DVS ಆಡಳಿತ ಸಮಿತಿ ಹಾಗೂ ನಮ್ಮ ಎಲ್ಲ ಅಧ್ಯಾಪಕರು, ಅಧ್ಯಾಪಕೇತರ ಮಿತ್ರರು, ಮುಖ್ಯವಾಗಿ ವಿದ್ಯಾರ್ಥಿಗಳು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಈ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಅದು ಕೂಡ ಅತ್ಯಂತ ವಿಶಿಷ್ಟವಾದದ್ದು. ಅವರೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಓಕೆ,
ಓಕೆ, ಇದಿಷ್ಟು ಪ್ರಾಂಶುಪಾಲರ ಮಾತು. ಮತ್ತಷ್ಟು ತರಗತಿಗಳಲ್ಲಿ ಬೇರೆ ಬೇರೆ ರಾಜ್ಯದ ವಿಶೇಷತೆಗಳನ್ನು ಬಿಂಬಿಸಿದ್ದಾರೆ, ನೋಡೋಣ ಬನ್ನಿ. ರಾಜಸ್ಥಾನ ರಾಜ್ಯವನ್ನು, ರಾಜಸ್ಥಾನದ ವಿಶೇಷತೆಗಳನ್ನು ಇಲ್ಲಿ ಪ್ರತಿಬಿಂಬಿಸಿದ್ದಾರೆ. ನೀವು ನೋಡಬಹುದು, ರಾಜಸ್ಥಾನ ಅಂದ ತಕ್ಷಣ ನಮಗೆ ವಿಶೇಷವಾಗಿ ನೆನಪಾಗುವಂಥದ್ದು ಅಲ್ಲಿನ ತಿನಿಸುಗಳು. ಇದು ಕಾಕ್ರಾ, ಹಾಗೆಯೇ ಕಚೋರಿ, ಇದು ಎಲ್ಲರೂ ಇಷ್ಟಪಡುವಂತಹ, ಸಾಮಾನ್ಯವಾಗಿ ಇಷ್ಟಪಡಿಸುವಂತಹ ತಿನಿಸು. ಜೊತೆಗೆ ಸಮೋಸ ಆಗಿರ್ಬೋದು, ದೋಕ್ಲಾ, ಇವನ್ನೆಲ್ಲ ಯೂಶ್ವಲಿ ಬೇಕ್ರಿಯಲ್ಲಿ ಹೋಗಿ ಖರೀದಿ ಮಾಡಿ ತಿಂತಾರೆ. ಆದರೆ ರಾಜಸ್ಥಾನದಲ್ಲಿ ಮನೆಗಳಲ್ಲೂ ಕೂಡ ಪ್ರಿಪೇರ್ ಮಾಡ್ತಾರೆ. ಹಾಗೆ ವಿಶೇಷವಾಗಿ ರಾಜಸ್ಥಾನ ತಾಲಿ ಈಗ ಟ್ರೆಂಡ್, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಿಮಗೆ ರಾಜಸ್ಥಾನ್ ತಾಲಿ ಸಿಗುತ್ತೆ. ವಿಶೇಷವಾಗಿ ರಾಜಸ್ಥಾನದಲ್ಲೇ ಈ ಒಂದು ತಾಲಿ ವಿಶೇಷ. ಸೊ ಈ ತಾಲಿನ ಎಕ್ಸ್ಪ್ಲೇನ್ ಮಾಡ್ತೀರಾ? ನಾರ್ಮಲ್ ಆಗಿ ರಾಜಸ್ಥಾನದಲ್ಲಿ ಫೇಮಸ್ ಅಂದರೆ ಅವ್ರು ರೈಸ್ ತುಂಬ ಯೂಸ್ ಮಾಡಲ್ಲ, ಜಾಸ್ತಿ ಯೂಸ್ ಮಾಡೋದು ಪುಲ್ಕ ಮಾತ್ರ. ಆ್ಯಂಡ್ ಅವ್ರು ಕರೀಸ್ನ ತುಂಬ ಥರ ಯೂಸ್ ಮಾಡ್ತಾರೆ. ಆ್ಯಂಡ್ ಅವ್ರದಲ್ಲಿ ಮೆಣಸಿನ್ಕಾಯ್ದು ಪಲ್ಯ ಒಂದು ಇದ್ದೇ ಇರುತ್ತೆ. ಆ್ಯಂಡ್ ಇದು ನಾವು ತೊಕ್ಕು ಅಂತ ನಾವು ಕರ್ನಾಟಕದಲ್ಲಿ ಏನು ಯೂಸ್ ಮಾಡ್ತೀವಿ, ಅದೇ ಥರ ಅವ್ರದಲ್ಲಿ ಟೊಮ್ಯಾಟೊ ಚಟ್ನಿ ಥರ ಯೂಸ್ ಮಾಡ್ತಾರೆ. ಆ್ಯಂಡ್ ಇದು ಕಡಿ ಅಂತ ಯೂಸ್ ಮಾಡ್ತಾರೆ ಅವ್ರ ಅನ್ನಕ್ಕೆ. ಆ್ಯಂಡ್ ದಾಲ್ ನಾರ್ಮಲಾಗಿ ಅನ್ನಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಕರೀಸ್ ಆಗಿ ಅವರು ಡಿಫ್ರೆಂಟ್ ವೆರೈಟೀಸ್ನ ಡೈಲಿ ಯೂಸ್ ಮಾಡ್ತಾರೆ. ಅದರಲ್ಲಿ ಅವ್ರು ಸ್ಪೆಷಲ್ ಅಂತ ಅಂದರೆ ಗೋಧಿ ಹಿಟ್ಟಿಂದ ಅವರು ಒಂಥರ ಉಂಡೆ ಥರ ಮಾಡಿ ಅವರೊಂದು ಪಲ್ಯ ಥರ ಮಾಡ್ತಾರೆ. ಇದು ಅವ್ರ ಸ್ಪೆಷಾಲಿಟಿ. ಆ್ಯಂಡ್ ನಾರ್ಮಲಾಗಿ ರೈಸ್ ಅವ್ರು ತುಂಬ ಯೂಸ್ ಮಾಡಲ್ಲ. ಆ್ಯಂಡ್ ಪಲಾವ್, ಪಾಪಡ್ ಆ್ಯಂಡ್ ಸ್ವೀಟ್ ಒಂದು ಅವ್ರು ನಾರ್ಮಲಾಗಿ ಇರುತ್ತೆ. ಆ್ಯಂಡ್ ಲಸ್ಸಿ. ಓಕೆ, ಇದಿಷ್ಟು ರಾಜಸ್ಥಾನ ತಾಲಿ. ಹಾಗೆ ಇಲ್ಲಿ ನೋಡಬಹುದು ವಿಶೇಷವಾಗಿ ಅಟ್ರಾಕ್ಟಿವ್ ಆಗಿರುವಂತಹ ಕಾಸ್ಟ್ಯೂಮ್ ರಾಜಸ್ಥಾನದ್ದು. ಸೊ ಕಾಸ್ಟ್ಯೂಮ್ ಬಗ್ಗೆ, ರಾಜಸ್ಥಾನ್ ಕಾಸ್ಟ್ಯೂಮ್ ಬಂದುಬಿಟ್ಟು ಗರ್ಲ್ಸ್ಗೆ, ವುಮೆನ್ಸ್ಗೆ ಗಾಗ್ರಾ ಚೋಲಿ ಅಂತ ಕರೀತಾರೆ. ಮತ್ತು ಬಾಯ್ಸ್ಗೆ ಮೆನ್ಸ್ಗೆ ಬಂದುಬಿಟ್ಟು ಧೋತಿ ಮತ್ತು ಅಂಗಾರ್ಕ ಅಂತ ಕರೀತಾರೆ. ಅದು ಡ್ಯಾನ್ಸ್ ಫಾರ್ಮೇಟ್ ಬಂದುಬಿಟ್ಟು ಘೂಮರ್. हमें खोज रहे तुम फलक पे देखो, नजर उठाओ जल के देखो, खोज रहे हम फलक पे देखो, अपनी पहचान है इन रानों में, हमको पाओगे तुम आसमानों में, अपनी पहचान है इन रानों में, हमको पाओगे तुम आसमानों में. ನೋಡಿದ್ರಲ್ಲ, DVS ಕಾಲೇಜಿನ ವಿದ್ಯಾರ್ಥಿಗಳು ಎಷ್ಟು ಸಂಭ್ರಮದಿಂದ ಸಾಂಸ್ಕೃತಿಕ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿ. ದೇಶದ ಬೇರೆ ಬೇರೆ ರಾಜ್ಯಗಳ ಉಡುಗೆ ತೊಡುಗೆ, ಭಾಷೆ
ನಮ್ಮನ್ನ ವೆಲ್ಕಮ್ ಮಾಡಿದ ರೀತಿ ಆಗಿರಬಹುದು, ಅಲ್ಲಿನ ಖಾದ್ಯಗಳಾಗಿರಬಹುದು, ಅಲ್ಲಿನ ಸ್ಪೆಷಾಲಿಟಿ ಎಲ್ಲವನ್ನ ಕೂಡ ನೋಡ್ಕೊಂಡು ಬಂದ್ವಿ. ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜ ಜೊತೆ ನಂದಿನಿ, ಕನ್ನಡ ಮೀಡಿಯಂ 24x7 ಶಿವಮೊಗ್ಗ.